ಮೊಟ್ಟಮೊದಲು ಎಲ್ರಿಗೂ ನಮಸ್ಕಾರ. ನಾವು ಯಾವ ಥರ ಕೇಳಬೇಕು ಅಂದರೆ ಡಾಕ್ಟರ್ ಮಾಡಿರೋ ಸಾಧನೆಗೇನೆ ನಿಮ್ಮ ಶಕ್ತಿ ಕೊಡಿ ಅಂತ ಕೇಳ್ತೀವಿ. ಮೊಟ್ಟಮೊದಲಾಗಿ ಅಷ್ಟೇ. ಅವರು ಇಷ್ಟು ದಿವಸ ನಿರ್ದೇಶಕರಾಗಿ ನಿವೃತ್ತಿ ಹೊಂದರ ತನಕ ನಿಸ್ವಾರ್ಥವಾಗಿ ನಿರಂತರವಾಗಿ ಬಡ ಸಾಮಾನ್ಯರಿಗೆ, ಬಡ ಜನರಿಗೆ, ಕೂಲಿ ಕಾರ್ಮಿಕರಿಗೆ ಅಥವಾ ಯಾವುದೇ ವಿಶೇಷವಾದ ವ್ಯಕ್ತಿಗಾಗಲಿ ಅಧಿಕಾರಸ್ಥರಾಗಲಿ ವ್ಯತ್ಯಾಸ ಇಲ್ಲದೆ ಅವ್ರು ಮಾಡಿರೋ ಸೇವೆಗೆ ನೀವೆಲ್ಲ ಶಕ್ತಿ ಕೊಡಿ ಅಂತ ಕೇಳ್ತೀವಿ. ಸಹಜವಾಗಿ ಈಗ ನಿಮ್ಮ ಎದುರಾಳಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಹೇಳ್ತಾ ಇರುವಂತದ್ದು, ಮಂಜುನಾಥ್ ಅವರು ಈ ಜಿಲ್ಲೆಯವರಲ್ಲ, ಹೊರಗ್ನವರು, ಸೊ ನಾವು ಈ ಮಣ್ಣಿನ ಮಕ್ಕಳು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಮೇಡಮ್. ನಾವು ಈ ಜಿಲ್ಲೆಯವ್ರು ಅಲ್ಲದೆ ಇದ್ರೆ ಈ ಜಿಲ್ಲೆಯವ್ರಿಗೇನು ನಾವು ಸೇವೆ ಮಾಡಿಲ್ವಾ ಹೇಳ್ತೀವಿ. ನಾವು ಭಾರತೀಯರಂತೂ ಹೌದು, ಕರ್ನಾಟಕ ರಾಜ್ಯಕ್ಕೆ ಸೇರಿದಂತ ಪ್ರಜೆ, ಅಷ್ಟಂತೂ ಹೇಳಬಲ್ಲೆ. ಮಂಜುನಾಥ್ ಅವರು ಆಗ್ಲೇನೆ ಸಹಜವಾಗಿ ಇರುವಂತದ್ದು ದೇವೇಗೌಡರ ಅಳೆಯ, ಆದ್ರೆ JDS ಇಲ್ಲದ ಕಾರಣಕ್ಕಾಗಿ ಬಿಜೆಪಿಯ ಅಭ್ಯರ್ಥಿ ಸಿಂಬಲ್ ನಲ್ಲಿ ಸ್ಪರ್ಧೆ ಮಾಡಿಸಿದ್ದಾರೆ ಅನ್ನುವಂತ ಟೀಕೆಗಳು ವ್ಯಕ್ತ ಆಗ್ತಾ ಇದೆ. ಸೊ ಇದನ್ನ ನೀವ್ ಯಾವ ರೀತಿ ನೋಡ್ತಾ ಇದ್ದೀರಿ? ನಾವ್ ಇಲ್ಲಿ ನೋಡಿ, ಈಗ ನಿರ್ದೇಶಕರಾಗಿದ್ದಾಗ ದೇವೇಗೌಡರ ಅಳಿಯ ಅಂತ ಇತ್ತ, ಅಲ್ಲಿ ಅವ್ರಿಗೆ ಯಾವ್ದು ಬ್ರ್ಯಾಂಡ್ ಇಲ್ವಲ್ಲ. ಈಸ್ ಡಾಕ್ಟರ್ ಮಂಜುನಾಥ್ ಓನ್ಲಿ. ಈಗಿಲ್ಲಿ ಒಬ್ಬರಲ್ಲ, ಕುಮಾರಣ್ಣನು ಅನೀಶ್ ಅವ್ರು ಸೇರಿ ಮಾಡಿರೋದು ಇದು. ಅದರಿಂದ ಇದು ದೇವೇಗೌಡರ ಅಳಿಯ ಅಥವಾ ಇನ್ನೊಂದು ಮತ್ತೊಂದು ಏನು ಇಲ್ಲಿ ಚಿತ್ರಿಸಬೇಕಾದ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಮಂಜುನಾಥ್ ಅವರು ಹೃದಯವಂತ ಅಭ್ಯರ್ಥಿ ಅಂತಂದೇಳಿ ಘೋಷಣೆಗಳು ಕೇಳಿ ಬರ್ತಾ ಇದ್ದಾವೆ. ರಾಮನಗರದ ಜನ ಮತ್ತು ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜನ ಅವರನ್ನ ಯಾವ ಆಧಾರಿತವಾಗಿ ಆಯ್ಕೆ ಮಾಡಬೇಕು ಮೇಡಮ್? ಅವರ ಸೇವೆನ ಗಣನೆಗೆ ತಗೋಬೇಕು. ನಿರಂತರವಾಗಿ ಅವರು ಜನಸಾಮಾನ್ಯರಿಗೆ ನಿಸ್ವಾರ್ಥವಾಗಿ ಎಡೆಬಿಡದೆ ಅವರು ಕೊಟ್ಟಂತ ಸೇವೆಗೆ ಎಲ್ಲರೂ ಗುರುತಿಸ್ತಾರೆ ಅನ್ಕೊಂಡಿದೀನಿ. ಅದರ ಫಲವಾಗಿ ಅವರಿಗೆ ಹೆಚ್ಚಿನ ಶಕ್ತಿ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇದಿಷ್ಟು ಅನಸೂಯಮ್ಮ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ರಾಮನಗರ. ಮೊಟ್ಟಮೊದಲು ಎಲ್ರಿಗೂ ನಮಸ್ಕಾರ. ನಾವು ಯಾವ ಥರ ಕೇಳಬೇಕು ಅಂದರೆ ಡಾಕ್ಟರ್ ಮಾಡಿರೋ ಸಾಧನೆಗೇನೆ ನಿಮ್ಮ ಶಕ್ತಿ ಕೊಡಿ ಅಂತ ಕೇಳ್ತೀವಿ. ಮೊಟ್ಟಮೊದಲಾಗಿ ಅಷ್ಟೇ. ಅವರು ಇಷ್ಟು ದಿವಸ ನಿರ್ದೇಶಕರಾಗಿ ನಿವೃತ್ತಿ ಹೊಂದರ ತನಕ ನಿಸ್ವಾರ್ಥವಾಗಿ ನಿರಂತರವಾಗಿ ಬಡ ಸಾಮಾನ್ಯರಿಗೆ, ಬಡ ಜನರಿಗೆ, ಕೂಲಿ ಕಾರ್ಮಿಕರಿಗೆ ಅಥವಾ ಯಾವುದೇ ವಿಶೇಷವಾದ ವ್ಯಕ್ತಿಗಾಗಲಿ ಅಧಿಕಾರಸ್ಥರಾಗಲಿ ವ್ಯತ್ಯಾಸ ಇಲ್ಲದೆ ಅವ್ರು ಮಾಡಿರೋ ಸೇವೆಗೆ ನೀವೆಲ್ಲ ಶಕ್ತಿ ಕೊಡಿ ಅಂತ ಕೇಳ್ತೀವಿ. ಸಹಜವಾಗಿ ಈಗ ನಿಮ್ಮ ಎದುರಾಳಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಹೇಳ್ತಾ ಇರುವಂತದ್ದು, ಮಂಜುನಾಥ್ ಅವರು ಈ ಜಿಲ್ಲೆಯವರಲ್ಲ, ಹೊರಗ್ನವರು, ಸೊ ನಾವು ಈ ಮಣ್ಣಿನ ಮಕ್ಕಳು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಮೇಡಮ್. ನಾವು ಈ ಜಿಲ್ಲೆಯವ್ರು ಅಲ್ಲದೆ ಇದ್ರೆ ಈ ಜಿಲ್ಲೆಯವ್ರಿಗೇನು ನಾವು ಸೇವೆ ಮಾಡಿಲ್ವಾ ಹೇಳ್ತೀವಿ. ನಾವು ಭಾರತೀಯರಂತೂ ಹೌದು, ಕರ್ನಾಟಕ ರಾಜ್ಯಕ್ಕೆ ಸೇರಿದಂತ ಪ್ರಜೆ, ಅಷ್ಟಂತೂ ಹೇಳಬಲ್ಲೆ. ಮಂಜುನಾಥ್ ಅವರು ಆಗ್ಲೇನೆ ಸಹಜವಾಗಿ ಇರುವಂತದ್ದು ದೇವೇಗೌಡರ ಅಳೆಯ, ಆದ್ರೆ JDS ಇಲ್ಲದ ಕಾರಣಕ್ಕಾಗಿ ಬಿಜೆಪಿಯ ಅಭ್ಯರ್ಥಿ ಸಿಂಬಲ್ ನಲ್ಲಿ ಸ್ಪರ್ಧೆ ಮಾಡಿಸಿದ್ದಾರೆ ಅನ್ನುವಂತ ಟೀಕೆಗಳು ವ್ಯಕ್ತ ಆಗ್ತಾ ಇದೆ. ಸೊ ಇದನ್ನ ನೀವ್ ಯಾವ ರೀತಿ ನೋಡ್ತಾ ಇದ್ದೀರಿ? ನಾವ್ ಇಲ್ಲಿ ನೋಡಿ, ಈಗ ನಿರ್ದೇಶಕರಾಗಿದ್ದಾಗ ದೇವೇಗೌಡರ ಅಳಿಯ ಅಂತ ಇತ್ತ, ಅಲ್ಲಿ ಅವ್ರಿಗೆ ಯಾವ್ದು ಬ್ರ್ಯಾಂಡ್ ಇಲ್ವಲ್ಲ. ಈಸ್ ಡಾಕ್ಟರ್ ಮಂಜುನಾಥ್ ಓನ್ಲಿ. ಈಗಿಲ್ಲಿ ಒಬ್ಬರಲ್ಲ, ಕುಮಾರಣ್ಣನು ಅನೀಶ್ ಅವ್ರು ಸೇರಿ ಮಾಡಿರೋದು ಇದು. ಅದರಿಂದ ಇದು ದೇವೇಗೌಡರ ಅಳಿಯ ಅಥವಾ ಇನ್ನೊಂದು ಮತ್ತೊಂದು ಏನು ಇಲ್ಲಿ ಚಿತ್ರಿಸಬೇಕಾದ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಮಂಜುನಾಥ್ ಅವರು ಹೃದಯವಂತ ಅಭ್ಯರ್ಥಿ ಅಂತಂದೇಳಿ ಘೋಷಣೆಗಳು ಕೇಳಿ ಬರ್ತಾ ಇದ್ದಾವೆ. ರಾಮನಗರದ ಜನ ಮತ್ತು ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜನ ಅವರನ್ನ ಯಾವ ಆಧಾರಿತವಾಗಿ ಆಯ್ಕೆ ಮಾಡಬೇಕು ಮೇಡಮ್? ಅವರ ಸೇವೆನ ಗಣನೆಗೆ ತಗೋಬೇಕು. ನಿರಂತರವಾಗಿ ಅವರು ಜನಸಾಮಾನ್ಯರಿಗೆ ನಿಸ್ವಾರ್ಥವಾಗಿ ಎಡೆಬಿಡದೆ ಅವರು ಕೊಟ್ಟಂತ ಸೇವೆಗೆ ಎಲ್ಲರೂ ಗುರುತಿಸ್ತಾರೆ ಅನ್ಕೊಂಡಿದೀನಿ. ಅದರ ಫಲವಾಗಿ ಅವರಿಗೆ ಹೆಚ್ಚಿನ ಶಕ್ತಿ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇದಿಷ್ಟು ಅನಸೂಯಮ್ಮ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ರಾಮನಗರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.